ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೋಕೀಸ್ ಕನ್ನಡ ವ್ಲಾಗ್. ಇವತ್ತು ನಾನು ನಿಮ್ಮನ್ನ ಒಂದು ಹೊಸ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಇರೋದು ಅಮೇರಿಕಾದ ಲೂಸಿಯಾನಾ ಸ್ಟೇಟ್ ಅಂತ. ಈ ಸ್ಟೇಟಲ್ಲಿ ನಾವು ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಸನ್ನು ನೋಡ್ಬೋದು. ಪಾಪ್ಯುಲೇಷನ್ ತುಂಬ ಕಮ್ಮಿ ಇರೋದ್ರಿಂದ ಅಷ್ಟು ಡೆವಲಪ್ಮೆಂಟ್ ಅನ್ನೋದಿಲ್ಲ, ಬಟ್ ಪ್ಲೇಸಸ್ ನೋಡೋದಕ್ಕೆ ಮತ್ತು ಬೀಚ್ಗಳು ಮತ್ತು ಗಲ್ಫ್ ಆಫ್ ಮೆಕ್ಸಿಕೋ ಬೀಚ್ನ ನಾವು ಹತ್ರದಿಂದ ನೋಡ್ಬೋದು. ಅಲ್ಲಿ ಪ್ರದೇಶ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆ. ನಾವು ಎಷ್ಟು ನೇಚರನ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರೆ ಹೇಳೋದಕ್ಕೆ ಪದಗಳೇ ಸಾಲಲ್ಲ. ನಾನು ಸೆಲೆಕ್ಟ್ ಮಾಡಿರೋ ಪ್ಲೇಸಲ್ಲಿ ಮೊದಲನೇ ಪ್ಲೇಸ್ ಬಂದು ಹೋಲಿ ಬೀಚ್. ಹೋಲಿ ಬೀಚಿಂದ ಲಿಟಲ್ ಫ್ಲೋರಿಡಾ ಬೀಚ್, ಅಲ್ಲಿಂದ ಕ್ಯಾಮರಿನ್ ಅನ್ನೋ ಒಂದು ಪ್ಲೇಸ್ ಇದೆ. ಅಲ್ಲಿ ನಾವು ಫೆರಿನ ತಗೊಳ್ಬೇಕು. ಆ ಫೆರಿನ ಕ್ರಾಸ್ ಮಾಡಿ ನಾವು ರುಥರ್ಫೋರ್ಡ್ ಬೀಚ್ ಅನ್ನೋ ಪ್ಲೇಸ್ಗೆ ಹೋಗ್ಬೇಕು. ಸೊ ಇದೆಷ್ಟು ನಾವು ಈ ವಿಡಿಯೋಲಿ ಕವರ್ ಮಾಡ್ತೀವಿ. ಸೊ ಬನ್ನಿ, ತಡ ಮಾಡಬೇಡಿ, ವಿಡಿಯೋಗೆ ಹೋಗೋಣ. ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ, ನನ್ನ ಹೆಸರು ಲೋಕಿ. ನಾನು ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ನಾವು ಸ್ಟಾರ್ಟ್ ಆಗಿರೋಂಥ ರೋಡಲ್ಲಿ ಹೈವೇಲಿ ಹೋಗ್ತಾ ಇರೋದ್ರಿಂದ ನೋಡಿ, ಲೆಫ್ಟ್ ಸೈಡ್ ಕಂಪ್ಲೀಟ್ ಹೈವೇ ಜಾಮ್ ಆಗಿದೆ. ಒಂದು ಸಾರಿ ಇಲ್ಲಿ ಹೈವೇ ಜಾಮ್ ಆಯಿತು ಅಂದರೆ ಆಲ್ಮೋಸ್ಟ್ 30 ಕಿಲೋಮೀಟರ್ 40 ಕಿಲೋಮೀಟರ್ಸ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆದ್ವಿ. ನಾವು ಹೋಟೆಲ್ ಬುಕಿಂಗ್ ಮಾಡಿರೋದು ಮತ್ತು ನಾವು ತೊಗೊಂಡಿರೋ ಪ್ಲೇಸ್ ಬಂದು ಲೇಕ್ ಸಿಟಿ. ಚಿಕಾಗೋಯಿಂದ ಲೂಸಿಯಾನಾಗೆ ಆಲ್ಮೋಸ್ಟ್ 16 to 17 ಅವರ್ಸ್ ಜರ್ನಿ ಆಗುತ್ತೆ ಕಾರಲ್ಲಿ ಬಂದರೆ. ಫ್ಲೈಟಲ್ಲಿ ಬಂದರೆ 3 to 4 ಅವರ್ಸಲ್ಲಿ ನಾವು ರೀಚ್ ಆಗ್ಬೋದು. ನೀವು ಯಾರಾದರೂ ಕಾರಲ್ಲಿ ಬಂದರೆ ಹೈವೇಲಿ ಬರೋದ್ರಿಂದ ತುಂಬ ಟೈಮನ್ನು ಸೇವ್ ಮಾಡ್ಬೋದು. ನಮಗೆ ಕಾರ್ ಇರೋದ್ರಿಂದ ನಾವು ಓನಾಗಿ ಡ್ರೈವ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ಇಷ್ಟ ಬಂದಿದ್ದ ಕಡೆ ನಾವು ಸ್ಟಾಪ್ ಮಾಡ್ಬೋದು ಮತ್ತು ರೆಸ್ಟ್ ಕೂಡ ಮಾಡ್ಬೋದು. ಸೊ ಫೈನಲ್ ಆಗಿ ನಾವು ಸೆಲೆಕ್ಟ್ ಮಾಡಿದಂಥ ಪ್ಲೇಸಲ್ಲಿ ನಾವು ಲೇಕ್ ಚಾರ್ಲ್ಸ್ ಅನ್ನೋ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ನಾವು ಒಂದು ಹೋಟೆಲ್ ಕೂಡ ಬುಕಿಂಗ್ ಮಾಡಿದ್ದೀವಿ. ಸೊ ಅಲ್ಲಿ ನಾವು ಒನ್ ಡೇ ಇದ್ದು ನೆಕ್ಸ್ಟು ನಾವು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಲಿವಿಯೋ ಹೈಡ್ ಅಂಡ್ ಸಿಕ್ ಆಡೋಣ ಅಂತ ಹೇಳ್ದ. ಸೊ ಒಂದು 5 ನಿಮಿಷ ಅವನ ಜೊತೆ ಹೈಡ್ ಅಂಡ್ ಸಿಕ್ ಆಟ ಆಡಿ ಅದಾದಮೇಲೆ ನಾವು ಮಲ್ಕೊಂಡು ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನಾವು ಬೀಚ್ ಕಡೆಗೆ ಹೋಗೋಣ. See, something is moving. That Livio? Yeah, found you. And eat for breakfast. And then do showers. Another delay, but you keep bouncing like on the bouncy castle. Oh, yeah. And I get ready. And I go to school. And Mommy, It's like a hug. Oh, no. don't not whisper. Mommy, I still got to eat for breakfast. Then I go for school. I put my bag, Mom, I put my bag. And I go to the school bus. ನಾವು ಬೀಚ್ಗೆ ಹೋಗೋದಕ್ಕೂ ಮುಂಚೆ ಲಿವಿಯೋ ನಮ್ಮನ್ನ ಕಂಟಿನ್ಯೂಸ್ ಜರ್ನಿ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ಪ್ಲೇ ಗ್ರೌಂಡ್ಗೆ ಕರ್ಕೊಂಡೋಗಿ ನಾನು ಅಂತ ಕೇಳ್ತಾ ಇದ್ದೇನೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಲೇಕ್ ಚಾರ್ಲ್ಸಲ್ಲಿರುವಂಥ ಮಿಲೇನಿಯಂ ಪಾರ್ಕ್ನ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ಲೇ ಗ್ರೌಂಡ್ ಇದು. ಇಲ್ಲಿ ನೀವು ಯಾರಾದರೂ ಬಂದರೆ ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು ಮಕ್ಕಳ ಜೊತೆ. ಇಲ್ಲಿ ಲೇಕ್ ಚಾರ್ಲ್ಸಲ್ಲಿ ಇರೋಂಥ ಇಂಡಿಯನ್ಸ್ ಕೂಡ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ನೋಡಿ. ಈ ಲೇಕ್ ಚಾರ್ಲ್ಸ್ ಪಕ್ಕನೇ ಇರುವಂಥ ಬೋಟ್ಗಳಿದು. ಇದು ನಾರ್ಮಲ್ ಆಗಿ ಪ್ರೈವೇಟ್ ಬೋಟ್ಗಳು ತುಂಬ ಇದೆ ಇಲ್ಲಿ. ವಾಕ್ ಮಾಡೋರು ವಾಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಆಟ ಆಡೋರು ಆಟ ಆಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು. ಇಲ್ಲಿ ಬೋಟ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಶಿಪ್ಗಳು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಲೇಕ್ ಚಾರ್ಲ್ಸಲ್ಲಿ ಇದನ್ನು ನೋಡ್ಬೋದು ನಾವು. ಸೊ ಬನ್ನಿ, ನಾವು ನೆಕ್ಸ್ಟ್ ಬೀಚ್ ಕಡೆಗೆ ಹೋಗೋಣ. ಡೆಸ್ಟಿನೇಷನ್ ನಾವು ರೀಚ್ ಆಗಾಯಿತು. ಈಗ ನಾವಿರೋದು ಲಿಟಲ್ ಫ್ಲೋರಿಡಾ ಬೀಚ್. ಇದಿರೋದು ಜಾನ್ಸನ್ ಲೇಔಟ್ ಹತ್ರ ಇರೋದು.
ಇಲ್ಲಿಗೆ ನಾವು ಕಾರಲ್ಲಿ ಕೂಡ ಬರ್ಬೋದು. 4x4 ಇದ್ರೆ ತುಂಬ ಈಸಿಯಾಗಿ ನಾವು ಈ ಬೀಚನ್ನು ಕಂಪ್ಲೀಟಾಗಿ ರೋಮ್ ಮಾಡ್ಬೋದು. ಬಟ್ ನಾವೊಂದು 4x4 ಅಲ್ಲ, ಸೊ ಅದರಿಂದ ನಾವೇನು ಮಾಡ್ತಾ ಇದೀವಿ ಅಂತೇಳಿ ಸ್ವಲ್ಪ ದೂರ ಬಂದು ಇಲ್ಲಿ ಪೊಲೀಸ್ ಕಾರ್ ಕೂಡ ಇದೆ. ಇಲ್ಲಿ ಪೊಲೀಸ್ ಕಾರ್ ಏನಕ್ಕಪ್ಪ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ರೆಸ್ಕ್ಯೂ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ ಅವರು ಹೆಲ್ಪ್ ಮಾಡೋದಕ್ಕೆ ಇಲ್ಲಿದ್ದಾರೆ. ನೋಡಿ, ಪೊಲೀಸ್ ಡಾಗ್ ಕೂಡ ಇದೆ ಇಲ್ಲಿ. ಈ ಬೀಚ್ ಕಂಪ್ಲೀಟ್ ಆಗಿ ಗಲ್ಫ್ ಆಫ್ ಮೆಕ್ಸಿಕೋಗೆ ಕನೆಕ್ಟ್ ಆಗಿದೆ. ಈ ಸಮುದ್ರ ನೀವೇನು ನೋಡ್ತಾ ಇದ್ದೀರೋ ಇದನ್ನ ಬೀಚ್ ಅಂತ ಕೂಡ ಕರೀತಾರೆ, ಸಮುದ್ರ ಅಂತ ಕೂಡ ಕರೀತಾರೆ. ಈ ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನಮಗೆ ಕಾಣಿಸೋದಿಲ್ಲ. ನೋಡಿ, ಈ ಅರ್ಥಲ್ಲಿ ಈ ಥರ ನೋಡಿದಾಗ ಈ ಥರ ಕಾಣಿಸುತ್ತೆ, ಹತ್ರದಿಂದ ನೋಡಿದಾಗ ಈ ಥರ ಕಾಣಿಸುತ್ತೆ. ಬಟ್ ಇದಕ್ಕೆ ಎಂಡ್ ಅನ್ನೋದು ತುಂಬ ದೂರ ಇದೆ. ನೀವೀಗ ನೋಡ್ತಾ ಇರೋದು ನಾವು ಸೆಲೆಕ್ಟ್ ಮಾಡಿದಂಥ ಬೀಚಲ್ಲಿ 2ನೇ ಪ್ಲೇಸು. ಇದು ಕೂಡ ನಾವು ವಿಸಿಟರ್ಸ್ಗೆ ಅಂತಾನೆ ಅವರು ಅಲೋಕೇಟ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ನಾವು ನೋಡಿ ಎಂಜಾಯ್ ಮಾಡ್ಬೋದು. ಈ ಬೀಚ್ ಹೆಸರು ಬಂದು ಹೋಲಿ ಬೀಚ್ ಅಂತ. ಈ ಹೋಲಿ ಬೀಚ್ ಇರೋದು ಗಲ್ಫ್ ಬೀಚ್ ಹೈವೇಲಿ ಇರೋದು. ಸೊ ಇದಕ್ಕೆ ನಮಗೆ ಹತ್ರ ಅಂತ ಹೇಳಿದ್ರೆ ಇದು ನಮಗೆ ಹತ್ರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಲಿಟಲ್ ಫ್ಲೋರಿಡಾ ಬೀಚಲ್ಲಿ ಬರಬೇಕಾದ್ರೇ ಇದು ಸ್ವಲ್ಪ ಒಂದು 1/2 ಮೈಲ್ ಒಳಗಡೆ ಬಂದರೆ ಈ ಬೀಚ್ ಅನ್ನೋದು ನಮಗೆ ಸಿಗುತ್ತೆ. ಒಂದೇ ದಡದಲ್ಲಿ ನಮಗೆ 2 ಕಡೆ ನೋಡುವಂಥ ಪಾಯಿಂಟನ್ನು ಮಾಡಿದ್ದಾರೆ. ಸೊ ಇದರಿಂದ ನಾವು 2 ಕಡೆ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿರುವಂಥ ದೃಶ್ಯಗಳನ್ನು ನೋಡ್ಬೋದು. ಸಮುದ್ರದ ಅಲೆಗಳ ಅದ್ಭುತವಾದ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು. ನಾವು ಲಿವಿಯೋ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಮರಳಿನ ಜೊತೆ, ಮತ್ತು ಅವನು ಕಪ್ಪೆ ಚಿಪ್ಪಲ್ಲಿ ಕ್ಯಾಸಲ್ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಮತ್ತು ನೀರನ್ನು ಕುಡ್ದ, ಸಾಲ್ಟ್ ಅಂತ ಫೀಲ್ ಆಗ್ತಾ ಇದೆ ಅವನಿಗೆ. ಸೊ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. We are in Louisiana and the beach. Yay! We are in Louisiana Beach. Yes. What are you doing? Yeah, making a sandcastle. Oh, that's great. Make it. Faster. Take small. You are taking smaller. Take big amount. ನಾನು ಈ ವಿಡಿಯೋ ತಗೊಂಡಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅವನಿಗೆ ದೊಡ್ಡವನಾದ್ಮೇಲೆ ಯಾವ ಪ್ಲೇಸನ್ನು ತೋರಿಸಿದ್ವಿ ಅನ್ನೋದೊಂದು ಜಸ್ಟ್ ಮೆಮೊರಿಯಾಗಿ ಕ್ರಿಯೇಟ್ ಮಾಡೋಣ ಅಂತೇಳಿ ನಾನು ಈ ವಿಡಿಯೋನ ಕಲೆಕ್ಟ್ ಮಾಡಿದ್ದೆ. ಬಟ್ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಫೈನಲ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮತ್ತು ಈ ಪ್ಲೇಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಲೂಸಿಯಾನಾ ಸ್ಟೇಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.
ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಾನು ತಪ್ಪದೆ ನಿಮಗೆ ರಿಪ್ಲೈ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದೊಡ್ಡ ಕೆರೆ ಥರ ಇದೆ. ಆ ಕೆರೆನ ನಾವು ದಾಟ್ಕೊಂಡು ಹೋಗಬೇಕು. ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಫೆರಿಯನ್ನು ಮಾಡಿದ್ದಾರೆ. ಈ ಫೆರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರ್ಗಳಿರ್ಬೋದು, 4x4 ಆಗಿರ್ಬೋದು, ನಾರ್ಮಲ್ ಕಾರ್ ಆಗಿರ್ಬೋದು, ಎಲ್ಲ ಕಾರ್ಗಳನ್ನ ಈ ಕಡೆಯಿಂದ ಆ ಕಡೆಗೆ ಫೆರಿ ಮೂಲಕ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಕಡೆ ಪೇ ಮಾಡಬೇಕು, ಮತ್ತೆ ರಿಟರ್ನ್ ಬರಬೇಕಾದ್ರೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವ ಕಡೆ ಹೋಗ್ತೀವಿ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ರಿಟರ್ನ್ ಬರೋರು ತಗೋಬೋದು, ರಿಟರ್ನ್ ಬರಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ರಿಟರ್ನ್ ಟಿಕೆಟ್ ಅವಶ್ಯಕತೆ ಇಲ್ಲ. ಇಲ್ಲಿ ಫೆರಿ 24 ಅವರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದು ವೆದರ್ ಮೇಲೆ ಡಿಪೆಂಡು. ಕ್ಯಾಮರಿನ್ ಫೆರಿ ವೆಸ್ಟ್ ಲ್ಯಾಂಡಿಂಗ್ ಇಂದ ನಾವು ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು, ಇದು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದೆ, ಬಟ್ ಇದ್ರೊಳಗಡೆ ಮೀನುಗಳು ತುಂಬಾ ದೊಡ್ಡದಾಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಜಂಪ್ ಮಾಡ್ತಾ ಇದೆ ದೊಡ್ಡ ದೊಡ್ಡ ಮೀನುಗಳು. ನಾವು ಕಾರಲ್ಲೇ ಕೂತ್ಕೊಂಡು ನೋಡ್ತಾ ಇದೀವಿ, ಯಾಕಂದ್ರೆ ಈ ಫೆರಿ ಈ ಕಡೆಯಿಂದ ಆ ಕಡೆಗೆ ರೀಚ್ ಆಗೋದಕ್ಕೆ ಜಸ್ಟ್ ವಿತಿನ್ 5 ಮಿನಿಟ್ಸ್ ಎಲ್ಲ ಆಗೋಗುತ್ತೆ. ಸೊ ಅದಕ್ಕೆ ನಾವು ಕಾರಿಂದ ಇಳಿಯೋ ಆಗಿಲ್ಲ. ಇಳಿದಂತೆ ನಾವು ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಫೈನಲ್ ಆಗಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಇವತ್ತಿಗೆ ಎಂಡ್ ಆಗೋಂಥ ವಿಡಿಯೋದಲ್ಲಿ ಎಂಡ್ ಆಗೋಂಥ ಪ್ಲೇಸ್. ಈ ಪ್ಲೇಸ್ ಹೆಸರು ರುದರ್ಫೋರ್ಡ್ ಬೀಚ್. ಈ ಬೀಚಲ್ಲಿ ನಾವು ಕ್ಯಾಂಪಿಂಗ್ ಕೂಡ ಮಾಡ್ಕೋಬಹುದು, ಅಥವಾ ನಮ್ಮ ಓನ್ ಕ್ಯಾಂಪಿಂಗ್ ತಗೊಂಡು ಬಂದ್ರು ಕೂಡ ಮಾಡ್ಕೋಬಹುದು. ಇಲ್ಲಿ ಓನ್ ಆಗಿ ಬಿಲ್ಡ್ ಮಾಡಿರೋಂಥ ಕ್ಯಾಂಪರ್ಸ್ ಇದ್ದಾರೆ ನೋಡಿ. ಸಮುದ್ರದ ಪಕ್ಕನೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕ್ಯಾಂಪಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಎಷ್ಟು ದಿನ ಬೇಕಾದ್ರೂ ಇರ್ಬೋದು, 1 ವಾರ ಇರ್ಬೋದು, 15 ದಿನ ಇರ್ಬೋದು. ಕಂಪ್ಲೀಟ್ ಆಗಿ ಫ್ರೀ. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಯಾವುದೂ ಇಲ್ಲ. ಬಟ್ ನಾವು ಅಲೆಗಳು ಬರೋದು ಮತ್ತೆ ಅದು ಸಮುದ್ರದ ಏರಿಳಿತ ನೋಡಿಕೊಂಡು ನಾವು ಕ್ಯಾಂಪಿಂಗ್ ಮಾಡ್ಕೊಳ್ಳೋದು ಉತ್ತಮ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಮೀನ್ ನೋಡಿ, ಸಮುದ್ರದಿಂದ ಹೊರಗಡೆ ಬಂದು ಬಿದ್ದೋಗಿದೆ, ಮರಳು ಒಳಗಡೆ ಸಿಗಾಕೊಂಡಿದೆ. ಯಾವಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ ಇದನ್ನ ತೆಗೆದು ಹೊರಗಡೆ ಇಟ್ಟರೆ ಅಟ್ಲೀಸ್ಟ್ ಬರ್ಡ್ಗಳಾದ್ರೂ ತಿಂದು ಅದನ್ನ ಖಾಲಿ ಮಾಡುತ್ತೆ ಅಂತ. ಸೊ ಅದಕ್ಕೆ ನಾನು ಇದನ್ನ ಕ್ಲಿಯರ್ ಮಾಡಿ ಈ ಕಡೆ ಇಡ್ತಾ ಇದ್ದೀನಿ. ಈ ಮೀನು ಮಿನಿಮಮ್ ಅಂದ್ರೂ ಒಂದು 10 kg ಇದೆ, ಅಷ್ಟು ತೂಕ ಇದೆ. ನೋಡಿದ್ರೆ ಇದು ನೆನ್ನೆ ತೀರೋಗಿರೋ ಥರ ಇದೆ. ನಾನು ನಿಮಗೆ ನಾಳೆ ನ್ಯೂ ಆರ್ಲಿನ್ಸ್ ಪ್ಲೇಸನ್ನು ತೋರಿಸ್ತೀನಿ. ಅದು ಯಾವ ರೀತಿ ಇರುತ್ತೆ, ಆ ಸಿಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಆ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.